ಸಮಯ ರಾತ್ರಿ 12:50. ಸ್ಥಳ ಮುತ್ತಪ್ಪ ರೈ ನಿವಾಸ ಬಿಡದಿ. ಮಾಜಿ ಡಾನ್ ಪುತ್ರನ ಕಾರಿನ ಮೇಲೆ ಫೈರಿಂಗ್. 2 ಸುತ್ತು ಗುಂಡು ಹಾರಿಸಿದ ಶಾರ್ಪ್ ಶೂಟರ್. ಮಾಜಿ ಭೂಗತ ಪಾತಕಿ ಮುತ್ತಪ್ಪ ರೈನ ಕಿರಿಯ ಪುತ್ರ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ರು. ತಡರಾತ್ರಿ ಬಿಡದಿಯ ನಿವಾಸದಿಂದ ಫಾರ್ಚುನರ್ ಕಾರ್ನಲ್ಲಿ ಹೋಗೋ ಟೈಮ್ನಲ್ಲಿಯೇ ಗುಂಡಿನ ಶಬ್ದ ಮೊಳಗಿತ್ತು. 2 ಸುತ್ತು ಗುಂಡಿನ ದಾಳಿ ನಡೆದೇ ಬಿಡ್ತು. ಡ್ರೈವರ್ ಸೀಟಿನ ಮೇಲೆ ಕುಳಿತವರನ್ನೇ ಟಾರ್ಗೆಟ್ ಮಾಡಲಾಗಿತ್ತು. ಮನೆಯ ಸಮೀಪವೇ ಅವಿತು ಕುಳಿತುಕೊಂಡಿದ್ದ ಶಾರ್ಪ್ ಶೂಟರ್ ರಿಕ್ಕಿ ರೈ ಅವರನ್ನು ಟಾರ್ಗೆಟ್ ಮಾಡಿದ್ರು. ಕಾರಿನಲ್ಲಿ ಗನ್ ಮ್ಯಾನ್ ಕೂಡ ಇದ್ರು. ರಿಕ್ಕಿ ರೈ ಕಾರನ್ನು ತಾವೇ ಚಲಾಯಿಸಿಕೊಂಡು ಹೋಗುವ ಖಾಲಿಯ ಇದೆ. ಇಲ್ಲಿ ಹಾಗಾಗಿಯೇ ಡ್ರೈವರ್ ಸೀಟ್ ಮೇಲೆ ಫೈರಿಂಗ್ ಮಾಡಲಾಗಿದೆ. ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಕಳೆದ ರಾತ್ರಿ ರಿಕ್ಕಿ ರೈ ಡ್ರೈವಿಂಗ್ ಮಾಡ್ತಾ ಇರಲಿಲ್ಲ, ಡ್ರೈವರ್ ಚಾಲನೆ ಮಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿವೆ. ಕೂಡಲೇ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವೈದ್ಯರು ಜೀವಕ್ಕೆ ತೊಂದರೆ ಇಲ್ಲ ಅನ್ನೋದನ್ನ ಖಚಿತ ಆಸ್ತಿ ವಿಚಾರಕ್ಕೆ ನಡೀತಾ ಫೈರಿಂಗ್. ಮುತ್ತಪ್ಪ ರೈ ಬಂಟನ ಮೇಲೆಯೇ ಡೌಟ್. ಇಲ್ಲಿ ಮುತ್ತಪ್ಪ ರೈ ಸಾವಿಗೂ ಮುನ್ನವೇ ವಿಲ್ ಬರೆದಿದ್ರು. ಆದರೂ ಸಹ ಆಸ್ತಿಯ ವಿವಾದ ಇದೆ. ಬಸವರಾಜು ನೀಡಿದ ದೂರಿನ ಅನ್ವಯ A1 ರಾಕೇಶ್ ಮಲ್ಲಿ, A2 ಅನುರಾಧ, A3 ನಿತೀಶ್ ಶೆಟ್ಟಿ ಹಾಗೂ A4 ವೈದ್ಯನಾಥ್ ವಿರುದ್ಧ BSN 109 ಹಾಗೂ ಆರ್ಮ್ಸ್ ಆಕ್ಟ್ ಅಡಿ ಪ್ರಕರಣ ದಾಖಲು ಮಾಡಲಾಗಿದೆ. ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಈ ಹಿಂದೆ ಕಿರಿಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಫೈರಿಂಗ್ ನಡೆದಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಮೊದಲ ಪತ್ನಿ, ಎರಡನೇ ಪತ್ನಿಯ ಮಕ್ಕಳ ನಡುವೆ ಆಸ್ತಿ ವಿಚಾರಕ್ಕೆ ವ್ಯಾಜ್ಯವಿತ್ತು. ಇಲ್ಲಿ ಮುತ್ತಪ್ಪ ರೈ ಅವರ ಮನೆ ಭದ್ರಕೋಟೆಯಂತೆ ಇದೆ. ಆದರೆ ಮನೆಯಿಂದ ಹೊರಬಂದ ಮೇಲೆ ಈ ಫೈರಿಂಗ್ ನಡೆಸಲಾಗಿದೆ. ಅದೇನೇ ಇದ್ರೂ ರಿಕ್ಕಿ ರೈಗೆ ಬಂದಿರುವ ಕರೆಗಳು, ಇತ್ತೀಚೆಗೆ ನಡೆಸಿರುವ ರಿಯಲ್ ಎಸ್ಟೇಟ್ ವ್ಯವಹಾರಗಳು, ಕೌಟುಂಬಿಕ ದ್ವೇಷ ಹೀಗೆ ಹಲವು ಆಯಾಮಗಳಲ್ಲಿ
ಖಾಕಿ ತನಿಖೆ ನಡೆಸ್ತಾ ಇದ್ದಾರೆ. ಭೂಗತ ಲೋಕದ ಪಾತಕಿಗಳ ಕೈವಾಡವೇನಾದ್ರೂ ಇದೆಯಾ ಅನ್ನೋ ಆಂಗಲ್ನಲ್ಲೂ ಖಾಕಿ ತಡಕಾಡ್ತಾ ಇದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.